ಕಾನ್ಫಿಡೆನ್ಸ್ ಅನ್ನು ತುಂಬೋದು. ನಂತರ ಬಳ್ಳಾರಿ ನಗರ ಕಾರ್ಯಕರ್ತರ ಸಾಯಂಕಾಲ ಕರೆದು ಕಾನ್ಫಿಡೆನ್ಸ್ ಅನ್ನು ತುಂಬೋದು. ಪಕ್ಷದ ಬಗ್ಗೆ, ದೇಶದ ಬಗ್ಗೆ, ಮೋದಿಜಿ ಸಲುವಾಗಿ ಎಲ್ಲ ವಿಚಾರಗಳನ್ನು ನಾವು ತಿಳಿಸೋದು. ನಂತರ ಆ ರೀತಿ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಂತರ ಒಳ್ಳೆ ದಿನ ನೋಡಿ ನಾಮಿನೇಷನ್ ಕೂಡ ಫೈಲ್ ಮಾಡಿಸುವಂಥ ಕೆಲಸ ಮಾಡ್ತೀನಿ. ಆ ನಾಮಿನೇಷನ್ ಫೈಲ್ ಮಾಡಿಸಿದ ನಂತರ ಸುಮಾರು ಎಲ್ಲ ಪಂಚಾಯತಿಗಳನ್ನು 2 ಪಂಚಾಯತಿಗಳನ್ನು ಮಧ್ಯಭಾಗದಲ್ಲಿ ಸೇರಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಾರ್ವಜನಿಕ ಸಭೆಗಳನ್ನು ಮಾಡೋದು. ನಂತರ ಬಳ್ಳಾರಿ ಜಿಲ್ಲೆಗೆ ನಮ್ಮ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷನ ಕರೆಸಿ ಒಂದು ಸಭೆಯನ್ನು ಮಾಡೋದು. ಜೊತೆಲಿ ಕೇಂದ್ರದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳನ್ನು ಕರೆಸಿ ಅದು ಬಳ್ಳಾರಿ ಜಿಲ್ಲೆನ ವಿಜಯನಗರ ಜಿಲ್ಲೆನ ಅಂತೇಳಿ ಒಂದು ಮಧ್ಯಭಾಗದಲ್ಲಿ ಅದು ಕೊಪ್ಪಳವರಿಗೆ ನಮ್ಮೆಲ್ಲರಿಗೂ ಅನುಕೂಲ ಆಗೋಂಥ ಪ್ಲೇಸಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದು. ಜೊತೆಲಿ ಇವೆಲ್ಲ ಪ್ಲ್ಯಾನ್ಸನ್ನು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೀವಿ. ಜನರಲ್ಲಿ ಭಾಳಷ್ಟು ಒಳ್ಳೆಯ ವಾತಾವರಣ ಇದೆ. ಮೋದಿ ಮೇಲೆ ಕೂಡ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಹಂಗಾಗಿ ಮೋದಿಜಿಯವರು ಇವತ್ತು ಪೂರಕವಾದಂಥ ಅಭ್ಯರ್ಥಿ ರಾಮುಲು ಅವರನ್ನು ಮಾಡಿರೋ ಕಾರಣ ಜನರಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಾರನ್ನಂಥ ಅನುಕಂಪಗಳು ಇರೋ ಕಾರಣ ಈ ಬಾರಿ ಎಲ್ಲ ವಿಚಾರಗಳನ್ನು ಇವತ್ತು ಶ್ರೀರಾಮುಲವರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಕಳೆದ ಚುನಾವಣೆಯಲ್ಲಿ ಸೋತಿದ್ದಂಥ ಅನುಕಂಪ, ದೇಶದ ಪ್ರಧಾನಮಂತ್ರಿ 10 ವರ್ಷಗಳ ಕಾಲ ಮಾಡಿ ಅವೆಲ್ಲಗಳು ಶ್ರೀರಾಮ ರಕ್ಷೆ ಆಗಿ ನನ್ನ ಗೆಲುವನ್ನು ಆಗುವಂಥ ಅವಕಾಶಗಳು ಜಾಸ್ತಿ ಇರೋ ಕಾರಣ ನಾನು ಕಷ್ಟಪಡ್ತೀನಿ, ಇನ್ನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಎಲ್ಲರೂ ಕೂಡ ಮನವೊಲಿಸಿ ಬೂತಿನ ತನಕ ತಂದು ವೋಟ್ ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ. ಇನ್ನು ಇಲ್ಲಿ ತನಕ ಆಗಿದೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಕಾರ್ಯಕ್ರಮ ಮಾಡಿಸಿದ ಸಲುವಾಗಿ ಎಲ್ಲ ಪ್ಲಾನ್ಸ್ ಅನ್ನು ಮಾಡ್ತಾ ಇದ್ದೀವಿ. ತಮ್ಮ ಬಿಜೆಪಿಗೆ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಯಾವ ರೀತಿಯ ಬೆಂಬಲ ಆಗ್ತಾ ಇದೆ? ನಮಗೆ ಒಂದು ಅಗ್ರಿಬೊಮ್ಮಳ್ಳಿ ಕ್ಷೇತ್ರದಿಂದ ನೇಮರಾಜ ನಾಯಕರು ಅವರು ಶಾಸಕರಾಗಿದ್ದಾರೆ. ಅವರು ಕೂಡ ಆಲ್ರೆಡಿ ನನ್ನ ಜೊತೆಲಿ ಅನೇಕ ಬಾರಿ ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ಅವರ ಅಧ್ಯಕ್ಷರು ಅವಳಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನಮ್ಮ ಮೀನಳ್ಳಿ ತಾಯಣ್ಣವರು, ಅದೇ ರೀತಿಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದ ಕೊಟ್ರೇಶನವರು, ನಮ್ಮ ಶಾಸಕರಾದಂಥ ನೇಮರಾಜ್ ನಾಯಕರು ಎಲ್ಲರೂ ಕೂಡ ಮಾತುಕತೆಯನ್ನು ಕೂಡ ಮಾಡಿದ್ದೀವಿ. ಅವರೇನೋ ನಿನ್ನೇನೋ ಕೋರ್ ಕಮಿಟಿ ಸಭೆ ಕರೆದಿದ್ರಂತೆ. ಅದೇ ಬಳ್ಳಾರಿ ವಿಚಾರ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಸೀಟ್ ಹಂಚಿಕೆ ವಿಚಾರದಲ್ಲಿ ಅವರೇನೋ ಕರೆದಿದ್ರಂತೆ. ಅವರು ಅಲ್ಲಿಗೆ ಮಾತಾಡಿಕೊಂಡು ಬಂದು ರಾಮುಲವ್ರಿಗೆ ನಿಮ್ಮ ಜೊತೆಲಿ ಸೇರಿ ಚುನಾವಣೆ ಮಾಡ್ತೀವಿ ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಹೊಂದಾಣಿಕೆ ಮೂಲಕ ನಮ್ಮ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ನಮ್ಮ ಹಿರಿಯ ನಾಯಕರಿದ್ದಾರೆ, ಅವರು ನಮಗೆ ಪಾರ್ಟಿ ಎಲ್ಲ ವಿಚಾರದಲ್ಲಿ ಕೂಡ ಈ ಭಾಗದಲ್ಲಿ ಕಟ್ಟಿದಂಥವ್ರು, ಪಾರ್ಟಿಯನ್ನು ಬೆಳೆಸಿದಂಥವ್ರು. ಹಂಗಾಗಿ ಅವ್ರಿಗೆ ಏನೋ ಒಂದು ಕಡೆ ಅಸಮಾಧಾನ ಆಗಿರ್ಬೋದು. ನಾನು ಅವರು ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಏನು ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದ್ದರೆ ಕೂಡ ಸರಿಪಡಿಸಿ ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಅನ್ನೋದಕ್ಕಿಂತ ಅಂದರೆ ತುಂಬ ಚಾಲೆಂಜಸ್ಗಳಿದೆ. ಯಾಕಂದರೆ ಉದಾಹರಣೆಯಾಗಿ ಅವ್ರಿಗೆ 6 ಮಂದಿ MLA ಗಳಿದ್ದಾರೆ. ಅಂದರೆ 6 ಮಂದಿ MLA ಗಳ ಜೊತೆಲಿ ಅವ್ರ ಕೆಲಸ ಭಾಳ ಸುಲಭ ಆಗುತ್ತೆ. ನಮಗೆ 1-2 ಹೊಂದಾಣಿಕೆ ಮಾಡಿ 2 ಮಂದಿ ಶಾಸಕರಿದ್ದಾರೆ. ಹಂಗಾಗಿ ಬಹುಶಃ ನನಗೆ ಪಾರ್ಟಿ ಮುಂಚೆನೇ ಕ್ಲಿಯರೆನ್ಸ್ ಮಾಡಿಬಿಟ್ಟಿದೆ. ಫಸ್ಟ್ ಲಿಸ್ಟಲ್ಲೇ ಲೀಡರ್ ಇದ್ದಾರೆ. ಕರ್ನಾಟಕದಲ್ಲಿ ಒಬ್ಬ ನಾಯಕ ಇದ್ದಾನೆ, ಒಬ್ಬ ಲೀಡರ್ ಇದ್ದಾನೆ. ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿರೋ ಕಾರಣ ಕಾಂಗ್ರೆಸ್ನವರು ನಾವು ನೋಡ್ತಾ ಇದ್ದೀವಿ. ಇಡೀ ಬಳ್ಳಾರಿ ಜಿಲ್ಲೆದೊಂದೇ ಅಲ್ಲ, ರಾಜ್ಯದಲ್ಲಿ ಭಾಳಷ್ಟು ಮಂದಿ ಸಚಿವರು ಹಿಂದೆ ಆಗ್ತಾ ಇದ್ದಾರೆ. ಯಾಕಂದರೆ ನಾವು ನಿಲ್ಲಲ್ಲ, ನೀವು ನಿಲ್ಲಲ್ಲ ಅಂದರೆ ಮೋದಿಜಿ ಗಾಳಿ, ಮೋದಿಜಿ 10 ವರ್ಷಗಳಿಂದ ಏನು ಕ್ರೆಡಿಬಿಲಿಟಿಯನ್ನು ಬೆಳೆಸ್ಕೊಂಡು ಬಂದಾರೋ, ಇನ್ನು ಮೋದಿಜಿ ವರ್ಚಸ್, ಭಾರತ ದೇಶದ ವರ್ಚಸ್ ಮುಂದೆ ಆ ಇಂಡಿಯಾ ಮೈತ್ರಿಕೂಟ ಡೇ ಬೈ ಡೇ ಕುಸಿತಾ ಇದೆ. ಹಂಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಭಾಳಷ್ಟು ಮಂದಿ ಕೈಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಈ ಚುನಾವಣೆಯಲ್ಲಿ ಗೆಲ್ಲಿಬೇಕಾದ್ರೆ ಅಲ್ಲಿ ಅವರಲ್ಲಿ ಏನೋ ನಾನು ನಿಲ್ಲಲ್ಲ, ನೀನು ನಿಲ್ಲಲ್ಲ, ಮಂತ್ರಿಗಳು ಭಯ ಅನ್ನೋದಕ್ಕಿಂತ ಮೋದಿಜಿ ಬಗ್ಗೆ ಇವತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಅಂದರೆ ಗೆಲ್ಲಕ್ಕಾಗಲ್ಲ ಅನ್ನೋಂಥ ಭಯ ಅಂದ್ಕೊಂಡು ಏನೋ ಅಂದ್ಕೊಂಡು ಅವ್ರಿಗೆಲ್ಲೋ ಒಂದು ಕಡೆ ಅನಿಸಿರ್ಬೋದು. ಹಂಗಾಗಿ ಅವ್ರ ಲೆಕ್ಕಾಚಾರದಲ್ಲಿ ಮಂತ್ರಿಗಳು ಇಳಿಸ್ಬೇಕಾದ್ರೆ ಕೂಡ ಮಂತ್ರಿಗಳು ಕೂಡ ಇಡೀ ರಾಜ್ಯದಲ್ಲಿ, ಒಬ್ಬ ಮಂತ್ರಿಲ್ಲ ಇಡೀ ರಾಜ್ಯದಲ್ಲಿ ಅವರೆಲ್ಲರೂ ಕೂಡ ನಾನು ನಿಲ್ಲಲ್ಲ ಅನ್ನೋಂಥ ಅವರು ಅಪಸ್ವರ ಎತ್ತಿರೋ ಕಾರಣ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ನಾಯಕರು ಇವತ್ತು 136 ಸ್ಥಾನಗಳು ಗೆದ್ದರೂ ಕೂಡ
ಇವತ್ತು ರಾಜ್ಯದಲ್ಲಿ ಜನರು ಲೋಕಸಭೆಯಲ್ಲಿ ಜನರು ನಮ್ಮ ಕೈ ಹಿಡ್ಕೊಳಲ್ಲ ಅನ್ನೋಂಥದ್ದು ಗೊತ್ತಾಗಿ. ಯಾಕಂದರೆ ಒಂದು ಯಾವುದೇ ಸರ್ಕಾರಗಳು ಬಿದ್ದೋಗ್ಬೇಕಾದ್ರೆ 4 ವರ್ಷಗಳಲ್ಲಿ ಬಿದ್ದೋಗ್ಬೇಕಾದ್ರೆ 1 ವರ್ಷದಲ್ಲೇ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂಥ ಸರ್ಕಾರ ಆಗಿರೋ ಕಾರಣ ಲೋಕಸಭೆಯಲ್ಲಿ ಕೂಡ ಅವ್ರು ಯಾವುದೇ ಗ್ಯಾರಂಟಿಗಳು ಕೊಟ್ಟೆ ಅದು ವರ್ಕೌಟ್ ಆಗಲ್ಲ ಅನ್ನೋದು ಕಾರಣದ ಇವತ್ತು ಆ ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂಥ ಸರ್ಕಾರ ಇವತ್ತು ಕ್ಯಾಂಡಿಡೇಟ್ಗಳು ಸಲ ಹುಡುಕಾಟ ಮಾಡ್ತಿದೆ. ಭಾಳ ಕಡೆ ಸಿಗ್ತಾ ಇದ್ದಾರೆ, ಭಾಳ ಕಡೆ ಸಿಗ್ತಾ ಇದೆ. ಈಗ ನೀವು ರಾಜ್ಯ ನಾಯಕರು, ನಿಮ್ಮ ಪಕ್ಷದಲ್ಲಿ ಇದ್ರ ಬಗ್ಗೆ ಏನು ಹೇಳ್ಬೇಕು? ಈಶ್ವರಪ್ಪನವ್ರ ವಿಚಾರ ಆಗಿತ್ತು. ಇಲ್ಲ, ನಾನು ಈಶ್ವರಪ್ಪನ ಅಣ್ಣನವರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಹಿಂದುಳಿದಂಥ ಒಬ್ಬ ನಾಯಕ, ಕಟ್ಟ ಹಿಂದುತ್ವವಾದಿ, ಪಕ್ಕ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್. ಹಂಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ ಆಗಿದೆ ಅನ್ನೋಂಥ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೀನಿ. ನನಗೆ ಕೂಡ ಮಾತಾಡಲಿಕ್ಕೆ ಸಮಯ ಸಿಕ್ಕಿಲ್ಲ. ಹಂಗಾಗಿ ಬಹುಶಃ ನನಗೆ ವಿಶ್ವಾಸ ಇದೆ, ಯಾಕಂದರೆ ಅವರು ನಾಯಕರು, ನಮ್ಮ ಹಿರಿಯ ನಾಯಕರೆಲ್ಲರೂ ಸಂಪರ್ಕವನ್ನು ಮಾಡೋಂಥ ಕೆಲಸ ಆಗ್ತದೆ. ಇಲ್ಲ, ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ಯಾಕಂದರೆ ಅವರೊಬ್ಬ ಮುಂಚೆಯಿಂದ ಕೂಡ ಕಟ್ಟ ಹಿಂದುತ್ವವಾದಿ ಆಗಿರೋ ಕಾರಣ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರೋ ಕಾರಣ ನಮ್ಮ ನಾಯಕರು ಅವರು ಮನವೊಲಿಸ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಅಮಿತ್ ಶಾ ಭೇಟಿ ಮಾಡ್ಕೊಂಡು ಸಿಕ್ಕಿಲ್ಲ ನನಗೆ. ಅವರು ಭೇಟಿಯಾಗಿರೋಂಥ ವಿಷಯವನ್ನು ನಾನು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ಹಂಗಾಗಿ ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಫರ್ದರ್ ನನಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ ನೋಡ್ಕೊಂಡು ತಿಳ್ಕೊಂತ ಕೆಲಸ ಮಾಡ್ತಾರೆ. ಇಲ್ಲಿವರೆಗೂ ಏನು ಬಿಜೆಪಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಯಾಕಂದರೆ ನಾನೇನು ಜನಾರ್ದನ್ ರೆಡ್ಡಿ ಅವರು ಬಂದರೆ ನಮ್ಮೆಲ್ಲರೂ ಕೂಡ ದೊಡ್ಡ ಶಕ್ತಿ ಆಗುತ್ತೆ, ಅದರಲ್ಲಿ ಬೇರೆ ಮಾತಿಲ್ಲ. ಯಾಕಂದರೆ ಈ ಭಾಗದಲ್ಲಿ ದೊಡ್ಡ ಲೀಡ್ರ್ ಇದ್ದಾನೆ. ಇಲ್ಲಿ ಬರೋದ್ರಿಂದ ಎಲ್ಲ ಜಿಲ್ಲೆಗಳಿಗೆ ಒಂದು ರೀತಿ ಅವ್ರಿಗೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಇವೆಲ್ಲ ಕೂಡ ಅನುಕೂಲ ಆಗುತ್ತೆ. ಅವ್ರು ಬರೋದ್ರಿಂದ ಯಾವುದೇ ನಮಗೇನು ಅಭ್ಯಂತರ ಇಲ್ಲ. ಆದರೆ ಅವರು ಪಾರ್ಟಿಗೆ ಬರ್ತಾರೋ ಇಲ್ಲ ಅನ್ನೋಂಥ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಬಹುಶಃ ನಾನು ಕೂಡ ಹಿರಿಯ ನಾಯಕರು ಕೂಡ ಹೇಳಿದ್ದೀನಿ, ದಯವಿಟ್ಟು ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ. ಅದ್ರ ಬಗ್ಗೆ ವರ್ಕೌಟ್ ಕೂಡ ಕೆಲಸ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ತನಕ ಯಾವುದೇ ಸಂಪರ್ಕ ಮಾಡಿಲ್ಲ. ಅಮಿತ್ ಶಾ ಅವ್ರ ಹತ್ರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಉಸ್ತುವಾರಿಗಳ ಜೊತೆಲಿ ಕೂಡ ಸಂಪರ್ಕದಲ್ಲಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಂತ ನಮ್ಮ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಂಪರ್ಕದಲ್ಲಿದ್ದಾರೆ. ನನ್ನ ಜೊತೆಲಿ ಸಂಪರ್ಕದಲ್ಲಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.